ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಾನಸಿಕ ಭಯ ಮತ್ತು ಆತಂಕ ಅಂದ್ರೆ ಆತಂಕ ಆತಂಕ ಕಾಯಿಲೆ ಮತ್ತೆ ಮಾನಸಿಕ ಭಯ ಅಂದ್ರೆ ಕಾರಣ ಇಲ್ಲದೆ ಆಗುವಂತ ಒಂದು ಭಯಕ್ಕೆ ಯಾವ ತರ ಒಂದು ರೀಸನ್ ಇರ್ತದೆ ಜಾತಕದಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಸಾಮಾನ್ಯವಾಗಿ ಭಯಕ್ಕೆ ಮುಖ್ಯ ಕಾರಣದಂತ ಗ್ರಹ ಅಂತ ಹೇಳಿದ್ರೆ ಒಂದು ಚಂದ್ರ. ಅಂದ್ರೆ ಚಂದ್ರ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಕಾರಣ. ಮತ್ತೆ ಬಂದ್ಬಿಟ್ಟು ರಾಹು, ನೆಕ್ಸ್ಟ್ ಬಂದ್ಬಿಟ್ಟು ಶನಿ, ನೆಕ್ಸ್ಟ್ ಬಂದ್ಬಿಟ್ಟು ಕೇತು ಮತ್ತೆ ಮಂಗಳ. ಈ ಗ್ರಹಗಳು ಮಾನಸಿಕ ಭಯಕ್ಕೆ ಕಾರಣ ಆಗ್ತದೆ. ಚಂದ್ರನ ಜೊತೆ ಏನಾದ್ರೆ ರಾಹು, ಶನಿ, ಕೇತು, ಮಂಗಳ ಈ ತರ ಲಿಂಕ್ ಆದ್ರೆ ಅದು ನಿಮ್ಮ ಮಾನಸಿಕ ಭಯಕ್ಕೆ ಕಾರಣ ಆಗುತ್ತೆ. ಈ 4 ಗ್ರಹಗಳಲ್ಲಿ ಯಾವ್ದಾದ್ರು ಒಂದು 2 ಗ್ರಹಗಳು ಅಥವಾ ಎಲ್ಲ ಗ್ರಹಗಳು 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 6, 8, 12 ಮನೆಯಲ್ಲಿದ್ರೆ ನಿಮ್ಗೆ ಇದು ಮಾನಸಿಕ ಭಯಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇಲ್ಲಿ ಏನಾದ್ರು ಚಂದ್ರನ ಜೊತೆ ಏನಾದ್ರು ಶನಿ, ಮಂಗಳ, ಕೇತು, ರಾಹು ಇದ್ರೆ ಮಾನಸಿಕ ಭಯಕ್ಕೆ ಕಾರಣ ಆಗುತ್ತೆ. 4ನೇ ಮನೆಯಲ್ಲಿ ಏನಾದ್ರು ಶನಿ, ಕೇತು, ರಾಹು ಜೊತೆ ಚಂದ್ರ ಇದ್ರು ಕೂಡ ನಿಮ್ಮ ಮಾನಸಿಕ ಭಯಕ್ಕೆ ಕಾರಣ ಆಗುತ್ತೆ. 6ನೇ ಮನೆಯಲ್ಲಿ ಕೂಡ ಈ ಗ್ರಹಗಳಿದ್ರೆ ನಿಮಗೆ ಮಾನಸಿಕ ಭಯ ಇರ್ತದೆ. ಆಮೇಲೆ 8ನೇ ಮನೆಯಲ್ಲಿ ಇದ್ರು ಕೂಡ ಈ ತರ ಒಂದು ಭಯ ಇರುತ್ತೆ. ಆಮೇಲೆ 12ನೇ ಮನೆಯಲ್ಲಿ ಇದ್ರು ಕೂಡ ಈ ತರ ಭಯಗೆ ಕಾರಣ ಆಗೋದು ಅಂತ ಹೇಳ್ಬೋದು. ಇದು ಈ ತರ ಒಂದು ಚಂದ್ರ, ರಾಹು, ಶನಿ, ಕೇತು ಈ ಗ್ರಹಗಳು ಏನಾದ್ರು ಈ ಗ್ರಹ 1, 4, 6, 8, 12 ಮನೆಯಲ್ಲಿ ಇದ್ರೆ ನಿಮ್ಗೆ ಮಾನಸಿಕ ಭಯ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಲಗ್ನಾಧಿಪತಿ ಏನಾದ್ರು 6, 8, 12 ಮನೆಯಲ್ಲಿ ಇದ್ರೆ ಲಗ್ನಾಧಿಪತಿ, ಉದಾಹರಣೆಗೆ ಲಗ್ನಾಧಿಪತಿ ಸೂರ್ಯ ಏನಾದ್ರು 6, 8, 12 ಮನೆಯಲ್ಲಿ ಇದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಹೆಚ್ಚಾಗಿರ್ತದೆ. ಆಮೇಲೆ ಚಂದ್ರನ ಜೊತೆ ಏನಾದ್ರು ರಾಹು ಇದ್ರೆ, ಚಂದ್ರನ ಜೊತೆ ಏನಾದ್ರು ಕೇತು ಇದ್ರೆ, ಚಂದ್ರನ ಜೊತೆ ಏನಾದ್ರು ಮಂಗಳ ಇದ್ರೆ, ಚಂದ್ರನ ಜೊತೆ ಏನಾದ್ರು ಶನಿ ಇದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು 4ನೇ ಮನೆ, 1, 2, 3, 4. 4ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಇಮೋಷನಲ್, ನಿಮ್ಮ ಒಂದು ಭಾವನಾತ್ಮಕ ಅಥವಾ ಮನಸ್ಸಿಗೆ ಕಾರಣ ಆಗ್ತದೆ. ಇಲ್ಲಿ ಏನಾದ್ರು ಪಾಪಗ್ರಹಗಳ ಎಫೆಕ್ಟ್ ಮಾಡಿದ್ರೆ, ಇಲ್ಲಾಂದ್ರಾದ್ರು 4ನೇ ಮನೆ ಅಧಿಪತಿ ಏನಾದ್ರು ನೀಚ ಆಗಿದ್ರೆ ಅಥವಾ ಹೊಸ್ತಾಗಿದ್ರೆ, 4ನೇ ಮನೆ ಅಧಿಪತಿ ಏನಾದ್ರು ದೂಷಿತ ಆಗಿದ್ರೆ, 4ನೇ ಮನೆಯಲ್ಲಿ ಏನಾದ್ರು ಪಾಪಗ್ರಹಗಳಿದ್ರೆ, ಇಲ್ಲೇನಾದ್ರು ರಾಹು, ಕೇತು, ಶನಿ, ಮಂಗಳ, ಕೇತು ಈ ತರ ಒಂದು ಗ್ರಹಗಳಿದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಇರುತ್ತಂತ ಹೇಳ್ಬೋದು. ಇದು ಮಾನಸಿಕ ಭಯ, ಆತಂಕಕ್ಕೆ ಕಾರಣ. ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಚಂದ್ರ ನಿಮ್ಮ ಮನಸ್ಸಿಗೆ ಕಾರಕ. ಚಂದ್ರನಿಗೆ ಪಾಪಗ್ರಹಗಳ ಎಫೆಕ್ಟ್ ಜಾಸ್ತಿ ಆದಷ್ಟು ಕೂಡ ನಿಮ್ಗೆ ಮಾನಸಿಕ ಭಯ ಇರ್ತದೆ. ಮತ್ತೆ ಚಂದ್ರನ ಜೊತೆ ಏನಾದ್ರು 6, 8, 12 ಮನೆ ಅಧಿಪತಿಗಳು ಏನಾದ್ರು ಇದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಇರ್ತದೆ. ಚಂದ್ರನ ಜೊತೆ ಏನಾದ್ರು 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ ಅಥವಾ 12ನೇ ಮನೆ ಅಧಿಪತಿ ಇದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಇರುತ್ತೆ. ಆಮೇಲೆ ಲಗ್ನಾಧಿಪತಿ ಜೊತೆಗೆ ಏನಾದ್ರು 6, 8, 12 ಮನೆ ಅಧಿಪತಿ ಇದ್ರು ಕೂಡ ನಿಮ್ಗೆ ಮಾನಸಿಕ ಭಯ ಇರ್ತದೆ. ಈ ತರ ಏನಾದ್ರು ನೀವು ಸಮಸ್ಯೆ ಇದ್ದಾಗ ನೀವು ಆಯಾ ಗ್ರಹಗಳಿಗೆ ತಕ್ಕಂತ ಒಂದು ಸೊಲ್ಯೂಷನ್ ಅನ್ನ ಮಾಡಿಸ್ಬೇಕು. ನಿಮ್ಗೆ ಜಾತಕ ಶ್ರಮ ಬೇಕಂತ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿದುಕೊಂಡು. ನೆಕ್ಸ್ಟ್ ನಮಸ್ಕಾರ.